ಹಾಂ, ಕೆಳಗಡೆ ಹೋಗ್ಬಿಡೋಣ ಬಾ ಫಸ್ಟು. ಇವಾಗ ಓಡ್ತಾ ಇದ್ದೀರಿ. ಹಾಂ ಹಾಂ, ವಿಡಿಯೋ ಮಾಡೋಕ್ಕಾಗಲ್ಲ. ಏನು ಪವನ್, ನೀನು ಈ ಸೌಂಡ್ಗೆ ವಿಡಿಯೋ ಮಾಡೋಕ್ಕಾಗಲ್ಲ, ಹೋಗಿರಲ್ಲ ಅಂತ. ಹ್ಞೂ, ಇವಾಗ ಓಡೋಣ, ಟೈಮ್ ಆಯಿತು. ದೇವಸ್ಥಾನ ಹೊಡ್ತಾ ಇದ್ದೀರಿ, ಟೈಮ್ ಆಯ್ತು ಇವಾಗ. ನೋಡ್ರಿ ಹೆಂಗೈತೆ ವ್ಯೂ, ಮಾತ್ರ ಮಸ್ತ್ ಐತೆ. ರೋಡ್ ಗೀಡ್ ಎಲ್ಲ ಚೆನ್ನಾಗಿ ಮಾಡವ್ರಿ, ಇಲ್ಲಿ ಚೆನ್ನಾಗೈತೆ. ನಾನು ಹೆಂಗಿರ್ತೈತೋ ಏನೋ ಅನ್ಕೊಂಬಂದೆ. ಬರ್ಬೋದು, ನನ್ನ ಕೇಳಿದ್ರೆ ಹೋಗ್ಬೋದಾ ನೋಡ್ಬೋದಾ ಅಂತ. ಆರಾಮಾಗಿ ಬರ್ಬೋದು, ಆರಾಮಾಗಿ ನೋಡ್ಬೋದು. ನನಗಂತೂ ಇಷ್ಟ ಆಯಿತು. ದೇವಸ್ಥಾನ ಐತೆ, ದೇವಸ್ಥಾನನೂ ಚೆನ್ನಾಗೈತೆ. ಫ್ಯಾಮಿಲಿ ಆರಾಮಾಗಿ ಅಡುಗೆ ಮಾಡ್ಕೊಂಡು ಆರಾಮಾಗಿ ಬರ್ರಿ. ಆರಾಮಾಗಿ ತಿನ್ಕೊಂಡು 1 ಅವರ್ 2 ಅವರ್ ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಕಾರಲ್ಲಂದರೆ ಸ್ವಲ್ಪ ಬೋರ್ ಆದೈತೆ ಬರೋಕ್ಕೆ. ಬಂದಮೇಲೆ ಇಲ್ಲಿ ಬೋರ್ ಆಗಲ್ಲ. ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಹೋಗ್ಬೋದು. ನೋಡೋಣ, ಆದರೆ ನಮ್ಮ ಫ್ಯಾಮಿಲಿನ ಒಂದ್ಸಲ ಕರ್ಕೊಂಬರ್ತೀನಿ. ಚೆನ್ನಾಗೈತೆ ಬೆಟ್ಟ ಎಲ್ಲ. ಈ ಕಾರ್ತಿಕ್ ಸೋಮವಾರ ಇರೋದ್ರಿಂದ ಸ್ವಲ್ಪ ಸ್ಪೆಷಲ್ ಪೂಜೆ ಅದು ಇದು ಮಾಡಿರ್ತಾರೆ ಬೆಳಗ್ಗೆನೆ. ಪೂಜೆ ಎಲ್ಲ ಮಾಡಿಸ್ಬೇಕು ಅಂದರೆ ಬಂದು ಮಾಡಿಸ್ಕೊಬೋದು ನೀವು. ಪೂಜೆ ಸಾಮಾನು ತಂದು ಇಲ್ಲೇನೂ ಸಿಕ್ಕಲ್ಲ ಪೂಜೆ ಸಾಮಾನೆಲ್ಲ. ನೀವು ತಗೊಳಂಗಿದ್ರೆ ಮಾಲೂರು ಅಲ್ಲೆಲ್ಲ ತಗೊಂಡು ಬಂದುಬಿಡ್ಬೇಕಿಲ್ಲಾಂದರೆ ಮನೆಯಿಂದಾನ ತರ್ಬೋದು. ಫಸ್ಟು ಇಲ್ಲಿಂದ ರೂಟ್ ಹೇಳ್ತೀನಿ, ಲೆಫ್ಟೇ ಹೋಗ್ಬೇಕು. ನೋಡೋಣ, ಬೋರ್ಡು ಜಾಸ್ತಿ ಕಮ್ಮಿ ಹಾಕೋರು ಇಲ್ಲಿ. ಕೋಲಾರಕ್ಕೆ ಸೇರಿರೋದು ಇದು ಬೆಟ್ಟ. ಮಿನಿಟ್ಸ್ ಇಲ್ಲಿಂದ 37 ಕಿಲೋಮೀಟರ್ಸ್ ಲೆಫ್ಟೇ ಹೋಗ್ಬೇಕು. ಹೋಗೋಣ. ಲೆಫ್ಟಾ ರೈಟಾ ಗೊತ್ತಾಗ್ತಾ ಇದೆ. ಲೆಫ್ಟೇ. ಮಿನಿಟ್ಸ್ ಇಲ್ಲಿಂದ 37 ಕಿಲೋಮೀಟರ್ಸ್. 1 ಅವರ್ ಏನು ಆರಾಮಾಗಿ ಬಂದು ಹೋಗ್ಬಿಡ್ರಿ. ರಜಾ ಗಿಜಾ ಇದ್ದರೆ ಯಾವಾಗಾದರೂ. ನಾವು ಇವತ್ತು ಸಂಡೇ ಬಂದಿರೋದು, ಜನನೂ ಇರಲಿಲ್ಲ, ಏನಿಲ್ಲ, ಆರಾಮಾಗಿ ನೆಮ್ಮದಿಯಾಗಿತ್ತು. ನೀವು ನಿಮ್ಮದೇ ಒಂದ್ಸಲ ಬಂದು ಹೋಗ್ಬೋದು. ಬಂದಿದ್ದಕ್ಕೇನು ವೇಸ್ಟ್ ಆಗಿಲ್ಲ. ಅವ್ರಿಗೆ ಒಂದು 100 ರೂಪೀಸ್ ಕೊಟ್ಟರೆ ಫುಲ್ ಹಿಸ್ಟ್ರಿ ಎಲ್ಲ ಹೇಳ್ತಾರೆ. 100 200 ನಿಮ್ಮ ಕೈಯಲ್ಲಿ ಆದಷ್ಟು ಕೊಡ್ಬೋದು. ಅವರು ವಯಸ್ಸಾಗಿರೋರು ಇದ್ದಿದ್ದು ಇವತ್ತು. ಅವ್ರ ಹಳ್ಳಿಯ ಬಂದು ಮೇನ್ ಪೂಜಾರಿ ಇಲ್ಲಿ. ಅವರೇ ಬಾಯಿ ಬಿಟ್ಟು ಕೇಳಿದ್ರು. ನಾನು ಫಸ್ಟು ಏನಾನ ಇಷ್ಟೇ ಎಲ್ಲ ಹೇಳ್ರಿ, ಸ್ವಲ್ಪ ದೇವಸ್ಥಾನ ಬಗ್ಗೆ ಏನಾನು ಹೇಳ್ತೀರಾ ಅಂದೆ. ನನಗೆ ಎಣ್ಣೆದು ಕಾಸು ಕೊಟ್ಬಿಡ್ರಿ, 100 ಚಿಲ್ಲರೆ 105 ರೂಪಾಯಿ ಏನೋ ಕೊಟ್ಬಿಡ್ರಿ ಅಂದರು. ಹೌದಾ,
ಸರಿ ಅಂದ್ಬಿಟ್ಟು ಸರಿ ನಮಗೇನು ದೇವಸ್ಥಾನ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಯಿತು, ಅವ್ರಿಗೂ ಅದರಿಂದ ಹೆಲ್ಪ್ ಆಗ್ತೈತೆ ಅಂದರೆ ನಮಗೂ ಹೆಲ್ಪ್ ಆಗ್ತೈತೆ, ಅದಕ್ಕೆ ಕಾಸು ಕೊಟ್ಬಿಟ್ಟು ಮಾಡಿಸ್ಕೊಂಬಂದೆ. ಇವಾಗ ಓಡ್ತಾಯಿದ್ದೀರಿ. ದೇವಸ್ಥಾನ ಬಗ್ಗೆ ಎಲ್ಲ ಅರ್ಥ ಆಗೈತೆ ಅಂದ್ಕೊಂಡಿದ್ದೀನಿ. ಯಾರನ್ನ ಹೋಗಿದ್ರೆ ಕಮೆಂಟ್ ಮಾಡಿ ಹೋಗಿದ್ದೆ ಅಂತ, ಇಲ್ಲ ಅಂದರೆ ಬಂದು ನೋಡ್ರಿ, ಚೆನ್ನಾಗೈತೆ. ಯಾವಾಗಾದರೂ ಬಂದರೆ ಇರ್ತೈತೆ. ಬೆಳಗ್ಗೆನೇ ಬಂದವ್ರು ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿರ್ತಾರೆ. ಆಮೇಲೆ ಒಂದು 10 o'clock 2 o'clock ಆ ಥರ ಓಪನ್ ಮಾಡಿರ್ತಾರೆ. 10 ಅಷ್ಟರಲ್ಲಿ ಇಲ್ಲಿ ಬಂದ್ಬಿಡ್ರಿ. 10 ಅಷ್ಟರಲ್ಲಿ ಇಲ್ಲಿ ಬಂದು 10 ಆದಮೇಲೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಆರಾಮಾಗಿ ದೇವಸ್ಥಾನ ನೋಡ್ಬಿಟ್ಟು ಹೋಗ್ರಿ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ಬರೋಕ್ಕಿಂತ ಮುಂಚೆ ಒಂದ್ಸಲಿ ಕಾಂಟ್ಯಾಕ್ಟನ್ನು ಮಾಡಿರಿ. ನಿಮ್ಗೆ ಏನಾರ ಪೂಜೆ ಮಾಡಿಸ್ಬೇಕು ಆ ಥರ ಏನಿದ್ರೆ ಪೂಜೆ ಮಾಡಿಸ್ಕೊಂಡು ಬರ್ರಿ ಅಷ್ಟೇ. ಇವಾಗ ಕೋಲಾರ ನರಸಾಪುರದ ಮೇಲೆ ಹೋಗೋದು ನಾವು. ನೋಡೋಣ, ಅಲ್ಲಿಂದ ಒಂದ್ಸಲಿ ರೂಟ್ ನೋಡ್ಕೊಂಬಿಡೋಣ. ಇಲ್ಲಿಂದ ಬಂದಿದ್ದು ರೂಟ್ ನಂಗೆ ಜ್ಞಾಪಕ ಐತೆ, ಮಾಲೂರಿಂದ ಬಂದಿದ್ದು. ಅವಾಗೆ ಬಂದಿದ್ದು ಆರ್ಚಿದು. ಐಸ್ ಕ್ರೀಮ್ ಇವಾಗ ಆರ್ಚ್ ಬಂತದು, ಅವಾಗೆ ಬಂದಿದ್ದು ನಾವು. ಕೋಲಾರ ರೂಟ್ಗೆ ಹೆಂಗೆ ಹೋಗ್ಬೇಕು ಅಂತ ತೋರಿಸ್ತೀನಿ ಒಂದ್ಸಲಿ. ನಾವು ಅವಾಗೆ ಲೆಫ್ಟಿಂದ ಬಂದ್ರಿ, ಇವಾಗೆ ಕೋಲಾರ ಸೈಡ್ಗೆ ಹೋಗ್ಬೇಕು ಅಂದರೆ ರೈಟ್ ಸೈಡ್ ಹೋಗ್ಬೇಕು. ಮಾಲೂರು ಸೈಡಿಂದ ಬಂದರೆ ನೀವು ಲೆಫ್ಟ್ ಸೈಡಿಂದ ಬರ್ತೀರಿ. ಮಾಲೂರು ಸೈಡಿಂದನೇ ಹೋಗ್ಬೇಕು ಅಂದರೆ ತಿರ್ಗಾ ಲೆಫ್ಟ್ ಸೈಡ್ಗೆ ಹೋಗ್ಬೇಕು. ಇಲ್ಲಿ ರೈಟ್ ತಿರ್ಕೊಂಡು ತಿರ್ಗಾ ಇಲ್ಲೇ ಒಂದು ಲೆಫ್ಟ್ ಐತೆ ಮುಂದೆ, ಇಲ್ಲೇ ಲೆಫ್ಟ್ಗೆ ಎತ್ಕೊಂಡ್ರೆ ಕೋಲಾರ ರೋಡು. ಹಳ್ಳಿಗಳ ಮೇಲೆ ಒಂದು ಸ್ವಲ್ಪ ಹಳ್ಳಿಗಳ ಮೇಲೆ ಹೋಗ್ಬೇಕಾಗ್ತೈತೆ. ಎಷ್ಟು ದೂರ? 4 ಕಿಲೋಮೀಟ್ರೇನು ಇವಾಗ ಇರಬೇಕೇನೋ. ಪವನ್ ಪವನ್ ಮಯ ಆಗ್ಬಿಡ್ತಾನೆ. ಇನ್ನು ಬೇಜಾನ್ ರೈಡ್ಗಳು ಮಾಡಬೇಕು ನಾವು, ಆದಷ್ಟು ಬೇಗ ಮಾಡ್ತೀರಿ. ಹೈವೇ ಸಿಕ್ತಪ್ಪ ಸ್ವಾಮಿ. ಏನು ಲೆಫ್ಟ್ ಹೋದರೆ ಕೋಲಾರ, ತಿರುಪತಿ, ಬೆಂಗಳೂರು. ಓಯ್ ಫೋನ್ ಇಕ್ತೀನಿ ಇವಾಗ ಸೈಲೆಂಟಿಗ. ಗಾಡಿಗಳು ನೋಡ್ರಿ ಮುಂದೆ. ವಾ ZX10R, ZX10RR, ಹಯಾಬುಸಾ ಕಾವಾಸಾಕಿ 1000. ವಾ ಎಲ್ಲ ಲೆಜೆಂಡ್ರಿ ಗಾಡಿಗಳೇ ಅವೇ ಇಲ್ಲಿ. ಇನ್ನೊಂದು ಆ ಸೈಡ್ ಯಾವುದೈತೆ ಅಷ್ಟೇ, ಇದು ಟ್ರಯಾಂಪ್, ಡೇಟೋನಾಗಳವೆ. ನೋಡೋಣ, ಅವ್ರ ಜೊತೆನೇ ಫ್ಲೈ ಬೈ ಕೊಡೋಣ. ನಮ್ಮ ಪವನು ಬಂದ್ಬಿಡ್ಲಿ. ಕಾವಾಸಾಕಿ 1000 ನಿಂಜಾ. ಇದು ಯಾವುದು ನಿಂಜಾ ಹಳೇದು ನೋಡ್ರಿ, 1000. GSX-R 1000. ಹೋಗೋಣ ಅವ್ರ ಹಿಂದೆ ಹೋಗೋಣ. ನೋಡ್ರಿ, ಅವ್ರು ಹೋಗ್ಲಿ ಮುಂದೆ, ನಾವು ಹೊಡ್ತೀರ ಅವ್ರ ಹಿಂದೆ. ಪಕ್ಕದಲ್ಲಿ ಹೋಗಕ್ಕೆ ಹೆಂಗೈತೆ ಗೊತ್ತಾ? ಪಕ್ಕದಲ್ಲಿ ZX-12R ಇದು. ZX-12R ನೋಡ್ರಿ, ಡೇಟೋನಾ.
ಬ್ರೇಕ್ಫಾಸ್ಟ್ ಆರ್ಡ್ರ್ ಮಾಡಿದ್ದೀರಿ, ಬರಬೇಕು. ನಾನು ಕಾಂಬೋ ತೊಗೊಂಡಿದ್ದೀನಿ, ಪವನ್ ಪಲಾವ್ ತೊಗೊಂಡು. ರೈಡ್ ಮಾತ್ರ ಸಖತ್ತಾಗಿತ್ತು, ದೇವಸ್ಥಾನವೂ ಸಖತ್ತಾಗಿತ್ತು, ಹಿಲ್ಸು ಚೆನ್ನಾಗಿತ್ತು, ರೈಡು ಚೆನ್ನಾಗಿತ್ತು. ಆರಾಮಾಗಿ ನೆಮ್ಮದಿಯಾಗಿ ಬಂದಿದ್ದೀರಿ. ನೋಡೋಣ, ಜಾಸ್ತಿ ಏನೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಎಷ್ಟು ಮಾಡಿದ್ನೋ ಅಷ್ಟು ಆಗ್ತೀನಿ. ಇದೇ 2 ಪಾರ್ಟ್ ಬರ್ಬೋದೇನು? ಹಾಂ, 2 ಪಾರ್ಟ್ ಬರ್ತೈತಾ? ನಾನೆಲ್ಲ ಕಟ್ ಮಾಡೋದು ಗೊತ್ತಿಲ್ಲ. ಪಲಾವ್ ಇಲ್ವಾ? ಏನೇ ಇದೆ? ಒಂದು ಮಸಾಲೆ ದೋಸೆ ಕೊಟ್ಬಿಡಿ ಅಣ್ಣ. ಇದು ಕೇಸರಿ ಬಾತ್ ಇದೆಯಾ? ಕೇಸರಿ ಬಾತ್ ಒಂದು ಸಿಂಗಲ್ ಕೊಟ್ಬಿಡಿ. ಕೇಸರಿ ಬಾತ್ ಅಂದರೆ ಮಸಾಲೆ ದೋಸೆ. ಹಾಂ, ಒಳ್ಳೆ ಊಟ ಚೆನ್ನಾಗಿ ಬಂತು. ಇದು ಕಾಂಬೋ ಇಡ್ಲಿ, ವಡೆ, ದೋಸೆ, ಬಿಸಿಬೇಳೆ ಬಾತು, ಖಾರ ಚೋಚೋ ಬಾತು ಎಲ್ಲ ಕೊಟ್ಟವ್ರೆ. ವಡೆ ಒಂದು ಕೊಟ್ಟವ್ರೆ. ಊಟ ಏನು ಚೆನ್ನಾಗೇ ಇರ್ತೈತಲ್ಲ ಪಾಕಶಾಲ. ಪಾಕಶಾಲ ಅಲ್ಲಿ ಚೆನ್ನಾಗೇ ಇರ್ತೈತೆ. ಕಾಂಬೋ ಫಸ್ಟ್ ಟೈಮ್ ಅಲ್ಲ, ಅವ್ರಿಗೂ ಗೊತ್ತಿರಲ್ಲ. ಇದು ವಾಸಿ ಎಲ್ಲ ಥರ ತಿನ್ಬಿಡ್ಬೋದು ಒಂದು ಸ್ವಲ್ಪ. ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ಮನೆ ಕಡೆ ಎಕ್ಸಿಟ್. ಸೈಲೆಂಟಾಗಿ ಮನೆಗೆ ಹೋಗೋಣ. ಇವಾಗ ರೈಡ್ ಹೋಗಿದ್ದಾಯಿತು, ಎಲ್ಲ ಆಯಿತು. ಹೊಟ್ಟೆ ತುಂಬ ಟಿಫನ್ ಮಾಡಿ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀರಿ. ನೋಡೋಣ ಆಮೇಲೆ ಇವತ್ತಿನ ಬ್ಲಾಗು ಇದನ್ನೇ ಕಂಟಿನ್ಯೂ ಮಾಡೋದಾ ಇಲ್ಲ ಇವತ್ತು ಸಪ್ರೇಟ್ ಬ್ಲಾಗ್ ಮಾಡೋದಾ ಏನು ಗೊತ್ತಾಗ್ತಾ ಇಲ್ಲ. ಇವತ್ತು ಮುಂದೆ ಇವತ್ತಿಂದು ಬ್ಲಾಗು ಮಾಡಿಕೊಂಡಿರ್ತೀನಿ. ನೋಡೋಣ ಆಮೇಲೆ. 2 ಪಾರ್ಟ್ ಬಂದರೆ ಸಾಕು ನಂಗೆ. ಒಂದೇ ಪಾರ್ಟಲ್ಲಿ ಎಲ್ಲ ತುಂಬಿಸೋಕ್ಕಾಗಲ್ಲ, ಲೆಂತ್ ಜಾಸ್ತಿ ಆಗ್ಬಿಟ್ಟೈತೆ. ತಿಂಗ್ಳುಗಟ್ಟಲೆ ಆಯಿತು ವಿಡಿಯೋ ಮಾಡಿ. ಸ್ವಲ್ಪ ಸೌಂಡ್ ಮಾಡ್ಕೊಂಡು ಹೋಗ್ಬೇಕು. ರೈಡು ಮಾತ್ರ ಸಖತ್ತಾಗಿತ್ತು ರೈಡು.
ಬಂತು, ಮನೆಗೆ ಹೋಗೋದು, ಹಚ್ಕೊಳೋದು. ಎಷ್ಟೊಂದು ವೀಡಿಯೋಗಳೈತೆ ಇವತ್ತು ಬೇರೆ ಎಡಿಟ್ ಮಾಡೋದು. ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಇವತ್ತೊಂದು ಹಾಕಬೇಕು, ನಾಳಿದ್ದು ಎಲ್ಲ ಹಾಕಬೇಕು. ಈ ವಿಡಿಯೋ ಯಾವಾಗ ಬರ್ತೈತೆ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ವೀಕಲ್ಲಿ ಯಾವಾಗನ ಬರ್ಬೋದು. ಒಬ್ಬೊಬ್ಬ ಡೋರ್ ಹಾಕಿರೋದಕ್ಕೆ ನಮ್ಮ ಚಿನ್ನು ಅರ್ಜುನ್ ಅಲ್ಲೇ ಇವರು. ಓಯ್ ಚಿನ್ನು ಬಾಯ್ಲಿ ನೋಡ್ರಿ, ಬಂದ ಈ ಲೋಫರ್. ಏನ ಡೋರ್ ಹಾಕಿರೋದಕ್ಕೆ ಬಂದಿಲ್ಲ ಆಚೆ. ಇದು ತೊಳ್ಬಿಡ್ತಾಳ ಹಂಗೆ. ನೋಡಿ ಸರಿ ಗಾಯ್ಸ್, ಸಿಗ್ತೀನಿ ಒಂದು ಸ್ವಲ್ಪ ಹೊತ್ತಲ್ಲಿ. ರೈಡೆಲ್ಲ ಆಯಿತು, ಮುಗಿಸ್ಕೊಂಡು ಮನೆಗೆ ಬಂದೆ. ಇವಾಗ ನೋಡೋಣ ಏನು ಪ್ಲ್ಯಾನ್ಸು ಏನು ಅಂತ ಎಲ್ಲನೂ ಹೋಗೋದಿದ್ರೆ ಹೋಗಬೇಕು. ಇಲ್ಲಾಂದರೆ ಮನೆಯಲ್ಲೇ ಇವತ್ತು ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಇರೋದಷ್ಟೇ. ಲೈಟಾಗಿ ಬೆನ್ನೋ ಬಂತು, ಇನ್ನೇನಿಲ್ಲ. ಆರಾಮಾಗಿ ಸೇಫಾಗಿ ಹೋಗಿ ಸೇಫಾಗಿ ಬಂದ್ರಿ. ಇವತ್ತು ದೇವಸ್ಥಾನ ಅದು ಇದೆಲ್ಲ ಚೆನ್ನಾಗಿತ್ತು, ಹೋಗಂಗಿದ್ರೆ ಹೋಗ್ರಿ. ಮಾರ್ಕಾಂಡೇಶ್ವರ ಬೆಟ್ಟ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಡ್ರೆಸ್ದು ನೋಡ್ಕೊಂಡು ಹೋಗ್ಬಿಟ್ಟು ಬನ್ನಿರಿ. ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಹೋಗ್ಬೋದು. ಊಟ ಏನಾನ ಎತ್ಕೊಂಡು ಹೋಗ್ರಿ, ಅಲ್ಲೇ ತಿನ್ನೋಕ್ಕೆ ಚೆನ್ನಾಗಿರ್ತೈತೆ. ಪೂಜೆ ಮಾಡಿಸೋಂಗಿದ್ರೆ ಪೂಜೆ ಐಟಮ್ ಎಲ್ಲ ಇಲ್ಲಿಂದನೇ ತೊಗೊಂಡೋಗ್ಬೇಕು ಅಷ್ಟೇ. ಏನು ಹಾಂ